ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರುವ 6 ಅಂಕದ ಪ್ರಶ್ನೆ TR, MR, MC ಲೆಕ್ಕಾಚಾರದ ಬಗ್ಗೆ ಈ ತರಗತಿಯಲ್ಲಿ ಚರ್ಚೆ ಮಾಡೋಣ. ಇಲ್ಲಿ ಪ್ರಶ್ನೆ 6ನೇ ಅಧ್ಯಾಯ ಪೈಪೋಟಿ ರಹಿತ ಮಾರುಕಟ್ಟೆಗಳು. ಇದರಲ್ಲಿ 6 ಅಂಕಕ್ಕೆ ಕೇಳ್ತಕ್ಕಂತಹ ಒಂದು ಲೆಕ್ಕಾಚಾರ. ಪ್ರಶ್ನೆ ಸರಕಿನ ಮಾರುಕಟ್ಟೆ ಬೇಡಿಕೆ ರೇಖೆ ಮತ್ತು ಉದ್ಯಮ ಘಟಕವು ಉತ್ಪಾದಿಸುವ ಸರಕಿನ ಒಟ್ಟು ಉತ್ಪಾದನಾ ವೆಚ್ಚವನ್ನು ಈ ಕೆಳಗಿನ ಅನುಸೂಚಿಯಲ್ಲಿ ನೀಡಲಾಗಿದೆ. ಈ ಕೆಳಗಿನ ಅನುಸೂಚಿಯಲ್ಲಿ ನೀಡಲಾಗಿದೆ. ಈ ಅನುಸೂಚಿಯಲ್ಲಿನ ಮಾಹಿತಿಯನ್ನು ಆಧರಿಸಿ ಕೆಳಗಿನವುಗಳನ್ನು ಲೆಕ್ಕ ಹಾಕಿ ಅಂತ ಕೇಳಿದ್ದಾರೆ. ಪ್ರಮಾಣ 0, 1, 2, 3, 4, 5, 6, 7, 8 ಎರಡೂ ಕಡೆ ಪ್ರಮಾಣ ಸೇಮ್ ಇದೆ. ಇನ್ನು ಬೆಲೆ 52, 44, 36, 31, 26, 22, 19, 16, 13 ಅಂತ ಕೊಟ್ಟಿದ್ದಾರೆ. ಇನ್ನು ಪ್ರಮಾಣ ಸೇಮ್ 0 to 8 ಇದೆ. ಇನ್ನು ಒಟ್ಟು ವೆಚ್ಚವನ್ನು ನಾವು ನೋಡೋದಾದರೆ 10, 60, 90, 100, 102, 105, 109, 115, 125 ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಪ್ರಶ್ನೆ ಎ MR ಮತ್ತು MC ಅನುಸೂಚಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಪ್ರಶ್ನೆ ಬಿ ಯಾವ ಪ್ರಮಾಣದಲ್ಲಿ MR ಮತ್ತು MC ಗಳು ಸಮನಾಗಿರುತ್ತವೆ ಅಂತ ಕೇಳ್ಯಾರ. ಪ್ರಶ್ನೆ ಸಿ ಉತ್ಪನ್ನದ ಸಮತೋಲನ ಪ್ರಮಾಣ ಮತ್ತು ಸರಕಿನ ಸಮತೋಲನ ಬೆಲೆ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಪ್ರಶ್ನೆ ಡಿ ಸಮತೋಲನದಲ್ಲಿ ಒಟ್ಟು ಆದಾಯ, ಒಟ್ಟು ವೆಚ್ಚ ಮತ್ತು ಒಟ್ಟು ಲಾಭವನ್ನು ಲೆಕ್ಕ ಹಾಕಿ ಅಂತ ನಮಗೆ ಕೇಳ್ತಾರೆ. ಆ ಮೂಲಕ ಪ್ರಮಾಣ ಕ್ಯೂ ಆ್ಯಸ್ ವೆಲ್ 0, 1, 2, 3, 4, 5, 6, 7, 8 ಇದೆ. ಇಲ್ಲಿಯೂ ಸೇಮ್ ಇರೋದ್ರಿಂದ ಪ್ರಮಾಣ ಒಂದೇ ಬರ್ಕೊಳ್ಳೋಣ. 0, 1, 2, 3, 4, 5, 6, 7, 8 ಅಂತ ಬರ್ಕೊಂಡ್ವಿ. ಇನ್ನು ಬೆಲೆಯನ್ನು ಕೊಟ್ಟಿದ್ದಾರೆ ಪಿ. ಇದನ್ನು 52, 44 ಇದೇನಿದೆಯಲ್ಲ ಸೇಮ್ ಆ್ಯಸ್ ಯೂಶ್ವಲ್. ಬೆಲೆಯ ಪ್ರಮಾಣ 52, 44, 36, 31, 26, 22, 19, 16, 13 ಅಂತ ಬರ್ಕೊಂಡ್ವಿ. ಇನ್ನು ಪ್ರಶ್ನೆಯಲ್ಲಿ ಕೊಟ್ಟಿರ್ತಕ್ಕಂಥ ವೆಚ್ಚದ ಪ್ರಮಾಣ TC, ವೆಚ್ಚ ಕಾಸ್ಟ್ ಆರ್ ಟೋಟಲ್ ಕಾಸ್ಟ್ ಅಂತ ಕರಿತೀವಿ ನಾವು. ಇದು 10, 60, 90, 100 ಈ ರೀತಿ ಏನು ಕೊಟ್ಟಿದ್ದಾರೆ ಇದನ್ನೇ ಸೇಮ್ ಆ್ಯಸ್ ಯೂಶ್ವಲ್ ಬರ್ಕೊಂಬಿಡೋದು. TC ಕಾಲಮ್ ಅಂತ ಬರ್ಕೊಂಡು 10, 60, 90, 100, 102, 105, 109, 115, 125 ಅಂಥೇಳಿ ಬರ್ಕೊಂಡ್ವಿ. ಪ್ರಶ್ನೆ ಒಳಗೆ ಏನು ಕೇಳಿದ್ದಾರೆ? ಎ ಪ್ರಶ್ನೆ MR ಮತ್ತು MC ಅನುಸೂಚಿಯನ್ನು ಕಂಡು ಹಿಡೀರಿ ಅಂತ ಕೇಳ್ಯಾರ.
ಇಲ್ಲಿ ಟಿ ಸಿ ಅಂತಂದರೆ ಒಟ್ಟು ವೆಚ್ಚ. ಒಟ್ಟು ವೆಚ್ಚ ಅಂದರೆ ನಿಮಗೆ ಗೊತ್ತದ, ಅವ್ರು ಕೊಟ್ಟಿದ್ದಾರೆ. ಒಂದು ನಿರ್ದಿಷ್ಟ ಪ್ರಮಾಣದ ವಸ್ತುಗಳನ್ನು ಉತ್ಪಾದಿಸಲು ತಗಲುವ ವೆಚ್ಚ, ಅದು ಸ್ಥಿರ ಮತ್ತು ಬದಲಾಗುವ ಎಲ್ಲ ರೀತಿಯ ವೆಚ್ಚಗಳನ್ನು ಒಳಗೊಂಡು ಒಟ್ಟು ವೆಚ್ಚ ಅಂತ ನಾವು ಕರಿತೀವಿ. ಒಟ್ಟು ವೆಚ್ಚವನ್ನು ಕಂಡು ಹಿಡಿದಾಗ ನಮಗೇನು ಕಂಡು ಹಿಡ್ಲಿಕ್ಕೆ ಬರುತ್ತೆ? ಸೀಮಾಂತ ವೆಚ್ಚವನ್ನು ಕಂಡು ಹಿಡ್ಲಿಕ್ಕೆ ಬರ್ತದೆ. ಸೀಮಾಂತ ವೆಚ್ಚ ಅಂತಂದರೆ ವಸ್ತುವಿನ ಹೆಚ್ಚುವರಿ ಘಟಕದ ಉತ್ಪಾದನೆಗೆ ತಗಲುವ ವೆಚ್ಚವನ್ನು ಸೀಮಾಂತ ವೆಚ್ಚ ಎನ್ನಲಾಗುತ್ತದೆ. ಅದರ ಸೂತ್ರ ಏನು? ಎಮ್ ಸಿ ಈಕ್ವಲ್ ಟು ದಿ ಟಿ ಸಿ ಎನ್ ಮೈನಸ್ ಟಿ ಸಿ ಎನ್ ಮೈನಸ್ 1. ಈಗಿದ್ದ ಒಟ್ಟು ವೆಚ್ಚದಲ್ಲಿ ಮೊದಲಿದ್ದ ಒಟ್ಟು ವೆಚ್ಚವನ್ನು ಕಳಿಬೇಕು. ಆ ಮೂಲಕ ಸೀಮಾಂತ ವೆಚ್ಚ ನಮಗೆ ಸಿಗ್ತದೆ. ಆ ಪ್ರಕಾರ ಒಟ್ಟು ವೆಚ್ಚವನ್ನು ಆಧಾರವಾಗಿ ಸೀಮಾಂತ ವೆಚ್ಚವನ್ನು ಕಂಡುಹಿಡಿಬೇಕು. ಇಲ್ಲಿ ಒಟ್ಟು ವೆಚ್ಚ ನೋಡಿ, ಉತ್ಪನ್ನದ ಪ್ರಮಾಣ 0 ಇದೆ, ಉತ್ಪನ್ನ ಏನೂ ಇಲ್ಲ, ಆದರೂ ವೆಚ್ಚ ಆಗಿದೆ. ಎಷ್ಟು? 10 ಇದೆ. ಹೀಗಾಗಿ ಈಗಿದ್ದ ಒಟ್ಟು ಉತ್ಪನ್ನದಲ್ಲಿ ಮೊದಲಿದ್ದ ಉತ್ಪನ್ನವನ್ನು ಕಳಿಲಿಕ್ಕೆ ಯಾವುದೇ ರೀತಿ ಉತ್ಪನ್ನಗಳಿಲ್ಲ. ಉತ್ಪನ್ನ ಇಲ್ಲ ಆದರೂ ಈಗಿದ್ದ ವೆಚ್ಚದಲ್ಲಿ ಮೊದಲಿದ್ದ ವೆಚ್ಚವನ್ನು ಮೈನಸ್ ಮಾಡಲಿಕ್ಕೆ ಯಾವುದೇ ರೀತಿ ವೆಚ್ಚಗಳು ಇರೋದಿಲ್ಲ. ಹೀಗಾಗಿ ಇಲ್ಲಿ ಗ್ಯಾಪ್ ಅಂತ ಇಟ್ಕೊಳ್ಳೋದು. ಈ ಒಂದನೇ ಘಟಕದ ಉತ್ಪಾದನೆ, ಒಂದು ವಸ್ತುವಿನ ಹೆಚ್ಚುವರಿ ಘಟಕದ ಉತ್ಪಾದನೆಗೆ ತಗಲಿರ್ತಕ್ಕಂಥ ವೆಚ್ಚ 60. ಹೀಗಾಗಿ ಈಗಿದ್ದ ಒಟ್ಟು ವೆಚ್ಚ 60, ಮೊದಲಿದ್ದ ಒಟ್ಟು ವೆಚ್ಚ 10. 60 ಮೈನಸ್ 10 ಈಕ್ವಲ್ ಟು ದಿ 50. ಮೂರನೇ ಘಟಕದ ಉತ್ಪಾದನೆಗೆ ತಗಲುವ ಒಟ್ಟು ವೆಚ್ಚ ಅವರ ಕೊಟ್ಟಿದ್ದಾರೆ ನಮಗೆ 90 ಅಂಥೇಳಿ. ಹೀಗಾಗಿ ಈಗಿದ್ದ ಒಟ್ಟು ವೆಚ್ಚ 90, ಮೊದಲಿದ್ದ ಒಟ್ಟು ವೆಚ್ಚ 60. 90ರೊಳಗೆ 60 ಮೈನಸ್ ಮಾಡಿದ್ರೆ 30 ಬರ್ತದೆ. ಕ್ಯಾಲ್ಕುಲೇಟರನ್ನು ಯೂಸ್ ಮಾಡ್ಕೊಳ್ಳಿ ನೀವು ಲೆಕ್ಕಾಚಾರ ಮಾಡುವಾಗ. ಇನ್ನು ಮೂರನೇ ಘಟಕದ ಉತ್ಪಾದನೆಗೆ ತಗಲುವ ಒಟ್ಟು ವೆಚ್ಚ 100 ಅಂತ ಅವರೇ ಕೊಟ್ಟಿದ್ದಾರೆ. ಹೀಗಾಗಿ ಈಗಿದ್ದ ಒಟ್ಟು ವೆಚ್ಚ 3 ಘಟಕಗಳ ಉತ್ಪಾದನೆಗೆ ತಗಲಿದ ವೆಚ್ಚ 100 ರೂಪಾಯಿ. 2 ವಸ್ತುಗಳ ಉತ್ಪಾದನೆಗೆ ತಗಲಿದ ಒಟ್ಟು ವೆಚ್ಚ 90. ಹಾಗಾದರೆ ಮೂರನೇ ವಸ್ತುವಿನ ಉತ್ಪಾದನೆಗೆ ತಗಲಿದ ವೆಚ್ಚವನ್ನು ಕಂಡುಹಿಡಬೇಕಾದ್ರೆ ಈಗಿದ್ದ ಒಟ್ಟು ವೆಚ್ಚ 100ರಲ್ಲಿ ಮೊದಲಿದ್ದ ಒಟ್ಟು ವೆಚ್ಚ 90 ಕಳೆದಾಗ ನಮಗೆ 10 ಬರ್ತದೆ. ಹೀಗಾಗಿ ನಾಲ್ಕನೇ ಘಟಕದ ಉತ್ಪಾದನೆವರೆಗೂ ತಗಲುವ ಒಟ್ಟು ವೆಚ್ಚ 102. ಹೀಗಾಗಿ ಈಗಿದ್ದ ಒಟ್ಟು ವೆಚ್ಚ 102, ಮೊದಲಿದ್ದ ಒಟ್ಟು ವೆಚ್ಚ 100. ಹೀಗಾಗಿ 102 ಮೈನಸ್ 100 ಈಕ್ವಲ್ ಟು ದಿ 2. ಇನ್ನು 5 ವಸ್ತುವಿನ ಘಟಕಗಳ ಉತ್ಪಾದನೆಗೆ ತಗಲುವ ಒಟ್ಟು ವೆಚ್ಚ 105. ಹೀಗಾಗಿ ಈಗಿದ್ದ ಒಟ್ಟು ವೆಚ್ಚ 105ರಲ್ಲಿ ಮೊದಲಿದ್ದ ಒಟ್ಟು ವೆಚ್ಚ 102 ಮೈನಸ್ ಮಾಡಿದರೆ ನಮಗೆ 3 ಬರ್ತದೆ, 3 ಬರ್ತದೆ. ಇನ್ನು 6 ವಸ್ತುವಿನ ಉತ್ಪಾದನಾ ಘಟಕಕ್ಕೆ ತಗಲಿದ ಒಟ್ಟು ವೆಚ್ಚ 109 ಅವರ ಕೊಟ್ಟಿದ್ದಾರೆ. ಹೀಗಾಗಿ 109 ಮೈನಸ್ ಇದು ಈಗಿದ್ದ ಒಟ್ಟು ವೆಚ್ಚ, ಮೊದಲಿದ್ದ ಒಟ್ಟು ವೆಚ್ಚ 105. 109 109 ಮೈನಸ್ 105 ಈಕ್ವಲ್ ಟು ದಿ 4 ಬರ್ತದೆ. ಹೀಗಾಗಿ 7 ವಸ್ತುವಿನ ಘಟಕಗಳ ಉತ್ಪಾದನೆಗೆ ತಗಲಿದ ಒಟ್ಟು ವೆಚ್ಚ 115. 115 ಮೈನಸ್ 109 ಈಕ್ವಲ್ ಟು ದಿ 6. ಇನ್ನು 8 ವಸ್ತುವಿನ ಉತ್ಪಾದನೆಗೆ ತಗಲುವ ಒಟ್ಟು ವೆಚ್ಚ 125. 125 ಈಗಿದ್ದ ಒಟ್ಟು ವೆಚ್ಚ, ಮೊದಲಿದ್ದ ಒಟ್ಟು ವೆಚ್ಚ 115. ಈಗಿದ್ದ ಒಟ್ಟು ವೆಚ್ಚ 125 ಮೈನಸ್ 115 ಈಕ್ವಲ್ ಟು ದಿ 10. ಈ ರೀತಿ ಸೀಮಾಂತ ವೆಚ್ಚವನ್ನು ಕಂಡುಹಿಡ್ಕೊಂಡ್ವಿ ನಾವು. 50
ಗ್ಯಾಪ್ 50 30 10 2 3 4 6 10 ಅಂದರೆ ಒಟ್ಟು ವೆಚ್ಚ ಕಂಡುಹಿಡಿದ ಇದು ಕೊಟ್ಟರೆ ಮಾತ್ರ ಒಟ್ಟು ವೆಚ್ಚ ನಮಗೆ ಸಿಕ್ತಪ್ಪ ಅಂದರೆ ಆ ಮೂಲಕ ಸೀಮಾಂತ ವೆಚ್ಚವನ್ನು ಕಂಡುಕೋಬಹುದು ಅನ್ನೋದು ನೋಡಿಕೊಂಡ್ವಿ. ಇನ್ನು ಎಮ್ ಸಿ ಕಂಡುಹಿಡಿಯೋದು ಆಯಿತು. ಇನ್ನು ಎಮ್ ಆರ್ ಕಂಡುಹಿಡಿಬೇಕು. ಎಮ್ ಆರ್ ಕಂಡುಹಿಡಿಬೇಕಂದ್ರೆ ಟಿ ಆರ್ ಕಂಡುಹಿಡ್ಕೋಬೇಕು. ಅಂದರೆ ಒಟ್ಟು ಆದಾಯ ನೋಡ್ರಿ, ಟಿ ಸಿ ಇದ್ದಾಗ ಎಮ್ ಸಿ ಸಿಗ್ತದ ಅಂತಂದರೆ ಟಿ ಆರ್ ಕಂಡುಹಿಡಿಬೇಕು. ಇದು ಟಿ ಆರ್ ಕಾಲಮ್ ನಾವು ಹೊಸದು ಮಾಡಿಕೊಂಡು ಕಂಡುಹಿಡಿಬೇಕು. ಇಲ್ಲಿ ಟಿ ಆರ್ ಅಂತಂದರೆ ಏನು? ಒಟ್ಟು ಆದಾಯ ಅಂತ ಕರಿತೀವಿ. ಒಟ್ಟು ಆದಾಯ ಅಂತಂದರೆ ಉದ್ಯಮ ಘಟಕವು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದಿಸಿದ ವಸ್ತುವಿನ ಎಲ್ಲ ಘಟಕಗಳನ್ನು ಮಾರಾಟ ಮಾಡಿದಾಗ ಗಳಿಸುವ ಆದಾಯವನ್ನು ಒಟ್ಟು ಆದಾಯ ಎನ್ನುತ್ತೇವೆ. ಹೀಗಾಗಿ ಒಟ್ಟು ಆದಾಯವನ್ನು ಹೆಂಗೆ ಕಂಡುಹಿಡಿಬೇಕಪ್ಪ ಅಂತಂದರೆ, ಬೆಲೆ ಕೊಟ್ಟಿದ್ದಾರೆ, ಉತ್ಪನ್ನದ ಪ್ರಮಾಣ ಕೊಟ್ಟಿದ್ದಾರೆ. ಟಿ ಆರ್ ಸೂತ್ರ ಏನಂತಂದರೆ ಟಿ ಆರ್ ಈಕ್ವಲ್ ಟು ದಿ ಪಿ ಇಂಟು ಕ್ಯೂ. ಬೆಲೆ ಅಂತಂದರೆ ಪಿ, ಪ್ರಮಾಣ ಅಂತಂದರೆ ಕ್ಯೂ. 52 ಮೈನಸ್ 52 ಇಂಟು 0 ಪಿ ಇಂಟು ಕ್ಯೂ. 52 ಇಂಟು 0 0. 44 ಇಂಟು 1 44 ಇಂಟು 1. 44 ಇಂಟು 1 ಈಕ್ವಲ್ ಟು ದಿ 44. ಆಮೇಲೆ 36 ಇಂಟು 2. 36 ಇಂಟು 2 ಮಾಡಿದ್ರೆ ನಮಗೇನು ಸಿಗ್ತದ? ಪಿ ಅಂತಂದರೆ ಬೆಲೆ, ಪ್ರಮಾಣ. 36 ಬೆಲೆ ಇದೆ, ಪ್ರಮಾಣ ಎಷ್ಟಿದೆ? 2 ಇದೆ. ಈಕ್ವಲ್ ಟು ದಿ 72. ಇನ್ನು ಬೆಲೆ 31 ಇದೆ, ಪ್ರಮಾಣ 3 ಇದೆ. 31 ಇಂಟು 3 ಈಕ್ವಲ್ ಟು ದಿ 93. 26 ಇಂಟು 4 104. 22 ಬೆಲೆ, ಪ್ರಮಾಣ 5. 22 ಇಂಟು 5 ಈಕ್ವಲ್ ಟು ದಿ 110. ಇನ್ನು ಬೆಲೆ ಎಷ್ಟಿದೆ? 19, ಪ್ರಮಾಣ 6 ಇದೆ. 19 ಇಂಟು 6 114 ಬರುತ್ತೆ. 16 ಇಂಟು 7 112 ಬರುತ್ತೆ. 13 ಇಂಟು 8 104 ಬರುತ್ತೆ. ಅಂದರೆ ಬೆಲೆ ಮತ್ತು ಉತ್ಪನ್ನದ ಘಟಕಗಳ ನಡುವೆ ಗುಣಿಸಿದಾಗ ನಮಗೆ ಒಟ್ಟು ಆದಾಯ ಬರುತ್ತೆ. ಒಟ್ಟು ಆದಾಯ ಯಾಕೆ ನಾವು ಕಂಡು ಹಿಡ್ಕೊಂಡಿವಪ್ಪ ಅಂತಂದರೆ, ಸೀಮಾಂತ ಆದಾಯವನ್ನು ಕಂಡುಹಿಡಿಬೇಕಾದ್ರೆ ನಮಗೆ ಒಟ್ಟು ಆದಾಯದ ಕಂಡುಹಿಡಿದಾಗ ಮಾತ್ರ ಸೀಮಾಂತ ಆದಾಯವನ್ನು ಲೆಕ್ಕ ಹಾಕಲಿಕ್ಕೆ ಬರ್ತದೆ. ಹೀಗಾಗಿ ಸೀಮಾಂತ ಆದಾಯವನ್ನು ಕಂಡುಹಿಡಿಬೇಕು. ಎಮ್ ಆರ್ ಅಂತಂದರೆ ಸೀಮಾಂತ ಆದಾಯ. ಸೀಮಾಂತ ಆದಾಯ ಎಂದರೆ ವಸ್ತುವಿನ ಒಂದು ಹೆಚ್ಚುವರಿ ಘಟಕವನ್ನು ಮಾರಾಟ ಮಾಡುವ ಮೂಲಕ ಉದ್ಯಮ ಪಡೆಯುವ ಆದಾಯವನ್ನು ಸೀಮಾಂತ ಆದಾಯ ಎನ್ನುತ್ತೇವೆ. ಈ ಸೀಮಾಂತ ಆದಾಯವನ್ನು ಹೆಂಗೆ ಕಂಡುಹಿಡಿತೀವಪ್ಪ ಅಂತಂದರೆ, ಒಟ್ಟು ಆದಾಯ ಕಂಡುಹಿಡಿದಾಗ ಮಾತ್ರ ಸೀಮಾಂತ ಆದಾಯ ಕಂಡುಹಿಡ್ಲಿಕ್ಕೆ ನಮಗೆ ಬರ್ತದೆ. ಈಗಾಗಲೇ ಒಟ್ಟು ಆದಾಯವನ್ನು ಬೆಲೆ ಮತ್ತು ಪ್ರಮಾಣದ ನಡುವೆ ಗುಣಿಸಿ ಕಂಡು ಹಿಡಿದಿರ್ತಕ್ಕಂಥ ಒಟ್ಟು ಆದಾಯ 0, 44, 72, 93, 104, 110, 114, 112, 104 ಅಂಥೇಳಿ ನೋಡಿದ್ವಿ. ಈಗ ಸೀಮಾಂತ ಆದಾಯದ ಸೂತ್ರ ಏನು? TRN ಮೈನಸ್ TRN ಮೈನಸ್ 1 ಅಂತಂದರೆ ಈಗಿದ್ದ ಒಟ್ಟು ಆದಾಯ TRN ಮೊದಲಿದ್ದ ಒಟ್ಟು ಆದಾಯವನ್ನು TRN ಮೈನಸ್ 1 ಸೂಚಿಸ್ತದೆ. ಹೀಗಾಗಿ ಈಗಿದ್ದ ಒಟ್ಟು ಆದಾಯದಲ್ಲಿ ಮೊದಲಿದ್ದ ಒಟ್ಟು ಆದಾಯವನ್ನು ಕಳೆದಾಗ ಸೀಮಾಂತ ಆದಾಯ ನಮಗೆ
ಲಭ್ಯವಾಗ್ತದೆ ಅನ್ನುವಂಥ ಅಂಶವನ್ನು ನಾವು ತಿಳ್ಕೊಂಡಿವಿ. ಆ ಪ್ರಕಾರ ಉತ್ಪನ್ನದ ಘಟಕ ಶೂನ್ಯವಾಗಿದ್ದಂಥ ಸಂದರ್ಭದೊಳಗೆ ಒಟ್ಟು ಆದಾಯ ಶೂನ್ಯ ಬಂದಿತ್ತು. ಹೀಗಾಗಿ ಈಗಿದ್ದ ಒಟ್ಟು ಆದಾಯನೂ ಇದೆ, ಮೊದಲಿದ್ದ ಒಟ್ಟು ಆದಾಯನೂ ಇದೇ ಆಗಿರೋದ್ರಿಂದ ಸೀಮಾಂತ ಆದಾಯ ಏನೂ ಬರೋದಿಲ್ಲ. ಅಂದರೆ ಜೀರೋ ಇದ್ದದ್ದು ಉತ್ಪನ್ನ ಒಂದು ಘಟಕದಷ್ಟು ಉತ್ಪಾದನೆ ಮಾಡಿದಾಗ ಈಗಿದ್ದ ಒಟ್ಟು ಆದಾಯ 44 ಅಥವಾ 44, ಈಗಿದ್ದ ಒಟ್ಟು ಆದಾಯ 44, ಮೊದಲಿದ್ದ ಒಟ್ಟು ಆದಾಯ ಶೂನ್ಯ ಇದೆ. 44 ಮೈನಸ್ 0 ಈಕ್ವಲ್ ಟು ದಿ 44. ಹಂಗೆ ಎರಡನೇ ಘಟಕವನ್ನು ಉತ್ಪಾದನೆ ಮಾಡಿದಾಗ ಬಂದಿರತಕ್ಕಂಥ ಒಟ್ಟು ಆದಾಯ 72. ಒಂದನೇ ಘಟಕದ ಉತ್ಪಾದನೆಯಿಂದ ಬಂದಿರತಕ್ಕಂಥದ್ದು 44. ಅಂದರೆ ಈಗಿದ್ದ ಒಟ್ಟು ಆದಾಯ ಅಂದರೆ ಎರಡು ಉತ್ಪಾದನೆ ಮಾಡಿಪ್ಪ ಅಂದ್ರೆ ಎರಡು, ಕೊನೆಯದು ಇದು, ಮೊದಲಿಂದು ಇದು. ಹೀಗಾಗಿ ಈಗಿದ್ದ ಒಟ್ಟು ಆದಾಯ 72ರಲ್ಲಿ 72 ಒಳಗೆ ಮೊದಲಿದ್ದ ಒಟ್ಟು ಆದಾಯ 44 ಅಥವಾ 44 ಮೈನಸ್ 72 ಮೈನಸ್ 44 ಈಕ್ವಲ್ ಟು ದಿ 28 ಬರ್ತದೆ. ಇನ್ನು ಮೂರನೇ ಘಟಕವನ್ನು ಉತ್ಪಾದನೆ ಮಾಡಿ ಅಥವಾ ಮಾರಾಟ ಮಾಡಿದಾಗ ಉದ್ಯಮದಾರನಿಗೆ ಲಭ್ಯವಾಗಿರ್ತಕ್ಕಂಥ ಒಟ್ಟು ಆದಾಯ 93. ಈಗಿದ್ದ ಒಟ್ಟು ಆದಾಯ 93, ಮೊದಲಿದ್ದ ಒಟ್ಟು ಆದಾಯ 72. 93 ಮೈನಸ್ 72 ಈಕ್ವಲ್ ಟು ದಿ 21 ಅಂಥೇಳಿ ನಾವು ಕರಿತೀವಿ. ಇನ್ನು ನಾಲ್ಕನೇ ಘಟಕವನ್ನು ಮಾರಾಟ ಮಾಡಿದಾಗ ಬಂದಿರತಕ್ಕಂಥ ಒಟ್ಟು ಆದಾಯ 104, 104. ಈಗಿದ್ದ ಒಟ್ಟು ಆದಾಯ 104, ಮೊದಲಿದ್ದ ಒಟ್ಟು ಆದಾಯ 93. 104 ಮೈನಸ್ 93 ಈಕ್ವಲ್ ಟು ದಿ 11. ಇನ್ನು ಐದನೇ ಘಟಕವನ್ನು ಮಾರಾಟ ಮಾಡಿ ಬಂದಿರತಕ್ಕಂಥ ಒಟ್ಟು ಆದಾಯ ನಾವು ಕಂಡುಹಿಡಿದ್ವಿ. ಎಷ್ಟದ? 110 ಅದ. ಇದು ಈಗಿದ್ದ ಒಟ್ಟು ಆದಾಯ 110, ಮೊದಲಿದ್ದ ಒಟ್ಟು ಆದಾಯ 104. ಈಗಿದ್ದ ಒಟ್ಟು ಆದಾಯದಲ್ಲಿ ಮೊದಲಿದ್ದ ಒಟ್ಟು ಆದಾಯ 110 ಮೈನಸ್ 104 ಈಕ್ವಲ್ ಟು ದಿ 6. ಇನ್ನು 6 ಘಟಕಗಳನ್ನು ಮಾರಾಟ ಮಾಡಿ ಲಭ್ಯವಾಗುವಂತಹ ಒಟ್ಟು ಆದಾಯ 114, 114 ಅಂತ ನಾವು ಹೇಳಿವಿ, ಕಂಡು ಹಿಡಿದಿವಿ. ಹೀಗಾಗಿ ಮೊದಲಿದ್ದ ಒಟ್ಟು ಆದಾಯ 5 ಘಟಕಗಳ ಮಾರಾಟ ಮಾಡಿದ ಬಂದಿರತಕ್ಕಂಥ ಆದಾಯ 110. 6 ಘಟಕಗಳನ್ನು ಮಾರಾಟ ಮಾಡಿದಾಗ 114. 114 ಮೈನಸ್ 110 ಈಕ್ವಲ್ ಟು ದಿ 4 ಬರ್ತದೆ. ಇನ್ನು 7ನೇ ಘಟಕವನ್ನು ಮಾರಾಟ ಮಾಡಿ ಬಂದಿರತಕ್ಕಂಥ ಒಟ್ಟು ಆದಾಯ 112. ಮೊದಲಿದ್ದ ಒಟ್ಟು ಆದಾಯ 114, ಈಗಿದ್ದ ಒಟ್ಟು ಆದಾಯ 112. 112, 112 ಮೈನಸ್ 114 ಈಕ್ವಲ್ ಟು ದಿ -2 ಬರ್ತದೆ. ಇನ್ನು 8 ಘಟಕಗಳನ್ನು ಮಾರಾಟ ಮಾಡಿ ಲಭ್ಯವಾಗಿರುವಂಥ ಒಟ್ಟು ಆದಾಯ 104. ಹೀಗಾಗಿ ಇದು ಈಗಿದ್ದ ಒಟ್ಟು ಆದಾಯ, ಮೊದಲಿದ್ದ ಒಟ್ಟು ಆದಾಯ 112 ಇದೆ. 104 ಮೈನಸ್ 112, 104ರೊಳಗೆ 112 ಮೈನಸ್ ಮಾಡಿಕೊಂಡ್ರೆ ಎಷ್ಟು ಸಿಗ್ತದೆ ನಮಗೆ? -8 ಬರ್ತದೆ. ಹೀಗಾಗಿ MRನ ಮೊತ್ತ ಗ್ಯಾಪ್ 44, 28, 21, 11, 6, 4, -2, -8 ಅಂಥೇಳಿ ಕಂಡು ಹಿಡಿದಿದ್ವಿ. ಆ ಪ್ರಕಾರ ನಮಗೆ ಎ ಉತ್ತರ ಅಥವಾ ಒಂದನೇ ಉತ್ತರ ಪ್ರಶ್ನೆ ಏನು ಕೇಳಿದ್ರು? MR ಮತ್ತು MC ಅನುಸೂಚಿಯನ್ನು ಕಂಡು ಹಿಡೀರಿ ಅಂತ ಪ್ರಶ್ನೆ ಬಂದಿತ್ತು. ಆ ಪ್ರಕಾರ ಮೊದಲನೇ ಉತ್ತರ ಸಿಕ್ತು ನಮಗೆ. ಏನು? TR ಕಂಡು ಹಿಡಿಯುವುದರ ಮೂಲಕ MR ಅನ್ನು ಕಂಡು ಹಿಡಿಯಲಾಗಿದೆ. TC ಮೂಲಕ, TC ಅವ್ರು ಕೊಟ್ಟಾರೆ ಈಗಾಗಲೇ, TC ಮೂಲಕ MCಯನ್ನು ಕಂಡು ಹಿಡಿಯಲಾಗಿದೆ ಅಂಥೇಳಿ ಬರಿಬೇಕು. ಇನ್ನು ಪ್ರಶ್ನೆ ಎರಡನೇದೇನು ಕೇಳಿದಾರಂತಂದರೆ, ಉತ್ಪನ್ನದ ಸಮತೋಲನ ಪ್ರಮಾಣ MR ನೋಡ್ರಿ. ಎರಡನೇ ಪ್ರಶ್ನೆ ಏನು ಕೇಳಿದಾರೆ ನೋಡೋಣ ಇನ್ನೊಮ್ಮೆ. ಯಾವ ಪ್ರಮಾಣದಲ್ಲಿ MR MCಗಳು ಸಮನಾಗಿರುತ್ತವೆ ಅಂತ ಕೇಳಿದ್ರು.
ಆ ಪ್ರಕಾರ ಇಲ್ಲಿ MRMCಗಳು ಸಮನಾದದ್ದನ್ನು ನೋಡ್ತಾ ಬಂದರೆ ನಾವು 4 ಸಮನಾಗಿದೆ. MRMCಗಳು 4 ಎಲ್ಲಿ ಸಮನಾಗ್ಯಾವ, ಯಾವ ಪ್ರಮಾಣದೊಳಗೆ ಸಮ ಆಗ್ಯಾವ? 6ರ ಪ್ರಮಾಣದಲ್ಲಿ. ನೋಡಿ, ಇದು 4 ಬಿಟ್ಟು ಬೇರೆ ಎಲ್ಲಿ ಬಂದಿಲ್ಲ. ಒಂದು ವೇಳೆ ಇಲ್ಲಿ ಬಂದರೂ ಒಂದೊಂದು ಪ್ರಾಬ್ಲಮ್ದಲ್ಲಿ ಇಲ್ಲಿ ಸ್ವಲ್ಪ ಬದಲಾವಣೆ ಕೊಟ್ಟಿದ್ರಪ್ಪ ಅಂದರೆ ಇಲ್ಲಿ 2 ಸಮನಾಗಿ ಬಂದಿದ್ದು ಕ್ವಶನ್ ಬ್ಯಾಂಕ್ನಲ್ಲಿ ಇರೋದು ಮಾಡಿದ್ರೆ 2 ಸಮನಾಗಿರೋದು ಬಂದಿದೆ. ಆದರೆ ಇಲ್ಲಿ ಒಟ್ಟು ಆದಾಯದೊಳಗೆ ಒಟ್ಟು ವೆಚ್ಚವನ್ನು ಕಳೆದ್ರೆ ಲಾಭ ಬರೋದಿಲ್ಲ. ಆದರೆ ಇಲ್ಲಿ ಲಾಭ ಬರುತ್ತೆ. ಆ ಮೂಲಕ ಆ ಲೆಕ್ಕಾಚಾರ ಕ್ವಶನ್ ಬ್ಯಾಂಕ್ನಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ. ಅದರ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥದ್ದು ಇದು ಸರಿಯಾದ ಲೆಕ್ಕಾಚಾರದ ಬಗ್ಗೆ ಕೊಟ್ಟಿದ್ದಾರೆ. ಹೀಗಾಗಿ MR ಸೀಮಾಂತ ಆದಾಯ ಮತ್ತು ಸೀಮಾಂತ ವೆಚ್ಚಗಳು ಎಲ್ಲಿ ಸಮನಾಗ್ಯಾವಪ್ಪ ಅಂತಂದ್ರೆ ಇಲ್ಲಿ ಸಮನಾಗಿರೋದು 4 ಇದು ಬಿಟ್ಟರೆ ಬೇರೆ ಎಲ್ಲೂ ಸಮಾನತೆ ಕಂಡು ಬರೋದಿಲ್ಲ. ಹೀಗಾಗಿ MRMCಗಳು ಎಲ್ಲಿ ಸಮನಾಗಿ ಯಾವ ಪ್ರಮಾಣದಲ್ಲಿ ಸಮನಾಗಿವೆ? 6ರ ಪ್ರಮಾಣ. ಇದನ್ನೊಂದು ಬಾಕ್ಸ್ ಹಾಕ್ಕೊಂಡ್ರೆ ನಿಮಗೆ ಸರಿಯಾಗಿ ಎಲ್ಲ ಉತ್ತರಗಳು ಇದ್ರಾಗ ಸಿಗ್ತಾವೆ. ಆ ಪ್ರಕಾರ ಈ ರೀತಿ ಒಂದು ಗುರುತು ಮಾಡಿಕೊಂಡು ನಾವೇನು ಮಾಡ್ಕೊಂಡ್ವಿ, ಚೌಕಾಕಾರದ ಹಾಕ್ಕೊಂಡ್ವಿ. ಇದರೊಳಗೆ 2ನೇ ಉತ್ತರ ಏನು ಬರೀಬೇಕು? ಯಾವ ಪ್ರಮಾಣದಲ್ಲಿ MRMCಗಳು ಸಮನಾಗಿವೆ ಅಂತ ಕೇಳ್ಯಾರ. ಇನ್ನು ಉತ್ಪನ್ನದ ಪ್ರಮಾಣ 6 ಇದ್ದಾಗ MRMCಗಳು ಸಮನಾಗಿವೆ. ಉತ್ತರ ಏನು ಬರೀಬೇಕು? ಉತ್ಪನ್ನದ ಪ್ರಮಾಣ 6ರ ಪ್ರಮಾಣದಲ್ಲಿ MRMCಗಳು 4 ಸಮನಾಗಿವೆ ಅಂತ ಬರೀಬೇಕು. ಇನ್ನು 3ನೇ ಪ್ರಶ್ನೆ ನೋಡೋಣ. ಸಿ, ಉತ್ಪನ್ನದ ಸಮತೋಲನ ಪ್ರಮಾಣ ಮತ್ತು ಸರಕಿನ ಸಮತೋಲನ ಬೆಲೆಯನ್ನು ಲೆಕ್ಕ ಹಾಕಿ. ನೋಡಿ, ಯಾವಾಗ MRMCಗಳು ಸಮನಾಗಿರ್ತವೋ ಅದರ ಉತ್ಪನ್ನದ ಪ್ರಮಾಣ 6 ಇರ್ತದೆ, ಸಮತೋಲನ ಬೆಲೆ 19. MRMCಗಳು ಎಲ್ಲಿ ಸಮನಾಗಿರ್ತಾವಲ್ಲ ಆ ಸಮತೋಲನ ಪ್ರಮಾಣ 6, ಸಮತೋಲನ ಬೆಲೆ 19. ಹೀಗಾಗಿ MRMCಗಳು ಸಮನಾಗಿ ಎಲ್ಲಿದಾವಲ್ಲ ಆ ಪ್ರಮಾಣವನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ 6 ಇದೆ. ಅದೇ ಬೆಲೆಯನ್ನು ಅದಕ್ಕೆ ಪ್ರಮಾಣದಲ್ಲಿ ಇರ್ತಕ್ಕಂಥ ಬೆಲೆಯನ್ನು ನೋಡಿಕೊಂಡ್ರೆ 19 ಇದೆ. ಹೀಗಾಗಿ ಸಿ ಉತ್ತರ. ಇಲ್ಲಿ ABC ಅಂತಲೇ ಹಾಕಬೇಕು. ಯಾಕೆ ಪ್ರಶ್ನೆ ಒಳಗೆ ಏನಿದೆ ಅದನ್ನು ಹಾಕಬೇಕು. ಸ್ವಲ್ಪ ಇಲ್ಲಿ 1 2 3 ಬಂದಿದೆ, ನೀವು ABC ಅಂತ ಹಾಕೋಬೇಕು. ಇಲ್ಲಿ ಉತ್ಪನ್ನದ ಪ್ರಮಾಣ ಸಮತೋಲನ ಪ್ರಮಾಣವು 6 ಘಟಕ, ಆಮೇಲೆ ಹಾಗೂ ಸಮತೋಲನ ಬೆಲೆ 19 ಆಗಿದೆ ಅಂತ ಬರೀಬೇಕು. ನೋಡಿ, MRMCಗಳು ಎಲ್ಲಿ ಸಮನಾಗ್ಯವಲ್ಲ 4 ಸಮನಾಗ್ಯವ. ಇದಕ್ಕೆ ಹೊಂದಾಣಿಕೆ ಆಗ್ತಕ್ಕಂಥ ಪ್ರಮಾಣ 6 ಇದೆ. ಆ ಸಂದರ್ಭದಲ್ಲಿ ಸಮತೋಲನ ಪ್ರಮಾಣ 6 ಇದ್ದಾಗ ಸಮತೋಲನ ಬೆಲೆ 19 ಆಗಿದೆ ಅಂತ ಬರೀಬೇಕು. ಆ ಪ್ರಕಾರ ಸಮತೋಲನ ಪ್ರಮಾಣವು 6 ಘಟಕಗಳು ಹಾಗೂ ಸಮತೋಲನ ಬೆಲೆ 19 ಆಗಿದೆ ಅಂತ ನಾವು ಬರೀಬೇಕಾಗತ್ತೆ. ಇನ್ನು ಮತ್ತೊಂದು ಪ್ರಶ್ನೆ ಏನು ಕೇಳಿದ್ದಾರೆ ಅಂತಂದರೆ, ಇದರೊಳಗೆ ಮತ್ತೊಂದು ಪ್ರಶ್ನೆ ಕೇಳಿದ್ದಾರೆ. ಸಮತೋಲನದಲ್ಲಿ ಒಟ್ಟು ಆದಾಯ, ಒಟ್ಟು ವೆಚ್ಚ ಮತ್ತು ಒಟ್ಟು ಲಾಭವನ್ನು ಲೆಕ್ಕ ಹಾಕಬೇಕಾಗಿದೆ. ನೋಡ್ರಿ, ಸಮತೋಲನದಲ್ಲಿ ಅಂತ ಕೇಳ್ಯಾರ. ಸಮತೋಲನ ಅಂದರೆ ಎಲ್ಲಿ? MRMC ಎಲ್ಲಿ ಸಮನಾಗ್ಯವಲ್ಲ ಅಲ್ಲಿ. ಸಮತೋಲನದಲ್ಲಿ ಒಟ್ಟು ಆದಾಯ, ಒಟ್ಟು ವೆಚ್ಚ ಮತ್ತು ಒಟ್ಟು ಲಾಭವನ್ನು ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ಹೀಗಾಗಿ ಸಮತೋಲನ ಪ್ರಮಾಣ MRMCಗಳು ಎಲ್ಲಿ ಸಮನಾಗ್ಯವಲ್ಲ ಅಲ್ಲಿರ್ತಕ್ಕಂತಹ ಒಟ್ಟು ಆದಾಯ, TR ಅಂತಂದರೆ ಒಟ್ಟು ಆದಾಯ. ಹೀಗಾಗಿ ಒಟ್ಟು ಆದಾಯ ಎಷ್ಟದ? 114 ಅಂತ ಬರ್ಕೋಬೇಕು. MRMC ಎಲ್ಲಿ ಸಮನಾಗ್ಯವಲ್ಲ ಅಲ್ಲಿರ್ತಕ್ಕಂಥ ಒಟ್ಟು ಆದಾಯ 114 ಇದೆ. ಹೀಗಾಗಿ ಒಟ್ಟು ಆದಾಯ 114 ಅಂತ ಬರ್ಕೋಬೇಕು. ಇನ್ನು MRMCಗಳು ಎಲ್ಲಿ ಸಮನಾಗ್ಯವಲ್ಲ ಅಲ್ಲಿರ್ತಕ್ಕಂಥ ಒಟ್ಟು ವೆಚ್ಚ ಏನೈತಲ್ಲ 109 ಅದ.
ಹೀಗಾಗಿ ಒಟ್ಟು ವೆಚ್ಚ 109 109 ಅಂತ ಬರ್ಕೊಂಡಿವಿ. ಹೀಗಾಗಿ ಮೂರನೇದೇನು ಕೇಳಿದ್ದಾರೆ, ಒಟ್ಟು ಲಾಭವನ್ನು ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ಒಟ್ಟು ಲಾಭದ ಸೂತ್ರ ಏನಪ್ಪ ಅಂತಂದರೆ ಟಿ ಆರ್ ಒಟ್ಟು ಆದಾಯದೊಳಗೆ ಒಟ್ಟು ವೆಚ್ಚವನ್ನು ಕಳೆದಾಗ ನಮಗೇನು ಸಿಗ್ತಿತ್ತಪ್ಪ ಅಂತಂದ್ರೆ ಲಾಭ ಸಿಗ್ತದೆ. ಹೀಗಾಗಿ ಒಟ್ಟು ಆದಾಯ ಎಷ್ಟದ, ಟಿ ಆರ್ ಅಂತಂದರೆ ಒಟ್ಟು ಆದಾಯ ಎಷ್ಟದ 114 ಅದ, ಒಟ್ಟು ವೆಚ್ಚ 109 ಅದ. ಹೀಗಾಗಿ 114 ಒಟ್ಟು ಆದಾಯ ಬರ್ಕೊಂಡ್ವಿ. ನಾವು ಒಟ್ಟು ವೆಚ್ಚ ಎಷ್ಟಿದೆ, 114 ಇದೆ. ಒಟ್ಟು ನೋಡ್ರಿ, ಒಟ್ಟು ಲಾಭ ಈಕ್ವಲ್ ಟು ದಿ ಒಟ್ಟು ಆದಾಯ ಅಂದರೆ ಟಿ ಆರ್ ಮೈನಸ್ ಒಟ್ಟು ವೆಚ್ಚ ಅಂದರೆ ಟಿ ಸಿ ಇದ್ದಂಗೆ. ಆ ಮೂಲಕ ಟಿ ಆರ್ 114, ಟಿ ಆರ್ ಎಷ್ಟದ 114 ಅದ, ಅದನ್ನು ಇಲ್ಲಿ ಆ್ಯಜುವಲ್ ಬರ್ಕೊಂಡ್ವಿ. ಇನ್ನು ಟಿ ಸಿ ಒಟ್ಟು ವೆಚ್ಚ ಎಷ್ಟದ 109, ಇಲ್ಲಿ ಸಮತೋಲನ ಪ್ರಮಾಣ ಇದ್ದಾಗ ಟಿ ಸಿ ಎಷ್ಟದ 109. ಆ ಪ್ರಕಾರ ಟಿ ಸಿ ನೋಡ್ರಿ 109 ಇಲ್ಲಿ ಬರ್ಕೊಂಡ್ವಿ. 114 109 ಕಳೆದ್ರೆ 5 ಬರ್ತದೆ. 114 ಮೈನಸ್ 109 ಈಕ್ವಲ್ ಟು ದಿ 5. ಹೀಗಾಗಿ ಒಟ್ಟು ಲಾಭ ಎಷ್ಟು, 5. ನೋಡಿ, ಈ ರೀತಿ ಲೆಕ್ಕಾಚಾರವನ್ನು ಮಾಡೋದ್ರ ಜೊತೆಗೆ ಎ ಪ್ರಶ್ನೆ ಟಿ ಆರ್ ಕಂಡುಹಿಡಿಯುವುದರ ಮೂಲಕ ಎಮ್ ಆರ್ ಕಂಡುಹಿಡಿಯಲಾಗಿದೆ, ಟಿ ಸಿ ಮೂಲಕ ಎಮ್ ಸಿ ಕಂಡುಹಿಡಿಯಲಾಗಿದೆ ಅಂತ ಬರೀಬೇಕು. ಇನ್ನು ಬಿ ಉತ್ತರ ಉತ್ಪನ್ನದ ಪ್ರಮಾಣ 6 ಇದ್ದಾಗ ಎಮ್ ಆರ್ ಎಮ್ ಸಿಗಳು ಸಮನಾಗಿವೆ ಅಂಥೇಳಿ ಬರೀಬೇಕು. ಇನ್ನು ಸಿ ಉತ್ತರ ಸಮತೋಲನ ಪ್ರಮಾಣ 6 ಘಟಕ ಹಾಗೂ ಸಮತೋಲನ ಬೆಲೆ 19. ಎಮ್ ಆರ್ ಎಮ್ ಸಿ ಎಲ್ಲಿ ಸಮನಾಗ್ಯವಲ್ಲ ಅದರ ಪ್ರಮಾಣ ಎಷ್ಟದ 6 ಸಮತೋಲನ ಪ್ರಮಾಣ, ಸಮತೋಲನ ಬೆಲೆ ಎಷ್ಟದ 19 ಆಗಿದೆ ಅಂಥೇಳಿ ನೀವು ಬರಿಬೇಕು. ಇನ್ನು 4ನೇ ಪ್ರಶ್ನೆ ಹೇಳಿದ್ದೀನಿ, ಡಿ ಒಟ್ಟು ಆದಾಯ ಅಂತಂದರೆ ಸಮತೋಲನ ಎಮ್ ಆರ್ ಎಮ್ ಸಿ ಎಲ್ಲಿ ಸಮನಾಗ್ಯವಲ್ಲ ಅಲ್ಲಿ ಬಂದಿರತಕ್ಕಂಥ ಒಟ್ಟು ಆದಾಯ 114 ಇದೆ, ಅಲ್ಲಿ ಬಂದಿರತಕ್ಕಂತಹ ಒಟ್ಟು ವೆಚ್ಚ 109 ಇದೆ. ಹೀಗಾಗಿ ಒಟ್ಟು ಲಾಭ ಅಂತಂದರೆ ಹೆಂಗೆ, ಒಟ್ಟು ಆದಾಯ ಅಂದರೆ ಟಿ ಆರ್ ಮೈನಸ್ ಒಟ್ಟು ವೆಚ್ಚ ಅಂದರೆ ಟಿ ಸಿ. ಹೀಗಾಗಿ ಟಿ ಆರ್ ಮೈನಸ್ ಟಿ ಸಿ ಈಕ್ವಲ್ ಟು ದಿ ಲಾಭ. ಆ ಮೂಲಕ ಟಿ ಆರ್ ಅಂತಂದರೆ 114, ಆ ಮೂಲಕ 114 ಬರ್ಕೊಂಡ್ವಿ. ಆಮೇಲೆ ಟಿ ಸಿ ಅಂದರೆ 109, ಹೀಗಾಗಿ ಆ ಮೂಲಕ 109 ಇಲ್ಲಿ ಬರ್ಕೊಂಡ್ವಿ. 114 ಮೈನಸ್ 109 ಈಕ್ವಲ್ ಟು ದಿ 5 ಈಸ್ ಅ ಪ್ರಾಫಿಟ್, ಟೋಟಲ್ ಪ್ರಾಫಿಟ್ ಅಂಥೇಳಿ ನಾವು ಬರಿಬೇಕು. ಇದು 6 ಅಂಕದೊಳಗೆ ಲೆಕ್ಕಾಚಾರ ಮಾಡಲಿಕ್ಕೆ ನಮಗೆ ಕೇಳ್ತಾರೆ. ನೀವು ಸಾಧ್ಯವಾದಷ್ಟು ಇದನ್ನು ಬರಿತಾ ಕ್ಯಾಲ್ಕುಲೇಟರನ್ನು ಯೂಸ್ ಮಾಡ್ಕೊಳ್ಳಿ. ಸರಿಯಾಗಿ ಅದನ್ನು ಲೆಕ್ಕಾಚಾರ ಮಾಡೋದ್ರ ಮೂಲಕ ಅಂಕವನ್ನು ಗಳಿಸಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಒಂದು ವೇಳೆ ಪ್ರಮಾಣದೊಳಗೆ ಸಮತೋಲನ ಪ್ರಮಾಣ 2 ರೀತಿ ಇಲ್ಲಿ 4 ಬಂದಿದೆ, ಇಲ್ಲಿ 30 ಬಂತು ಅಂತ ಅಂದ್ಕೊಳ್ಳೋಣ. ಆವಾಗೇನಾಗತ್ತೆ, ಇಲ್ಲಿ ನೋಡಿ 30 ಬಂದಾಗ ಇಲ್ಲಿ ವ್ಯತ್ಯಾಸ ಬಂದಿರುತ್ತೆ ಟಿ ಆರ್ ಮತ್ತು ಟಿ ಸಿ ನಡುವೆ. ಇಲ್ಲಿ ಯಾವುದೇ ರೀತಿ ಲಾಭ ಬರೋದಿಲ್ಲ, ಆದರೆ ಇಲ್ಲಿ ಲಾಭ ಬರುತ್ತೆ. ಇಲ್ಲಿ ಲಾಭ ಬಂದಿದೆ, ಯಾವುದು ಲಾಭ ಬಂದಿರುತ್ತಲ್ಲ ಅದನ್ನು ನಾವೇನು ಮಾಡ್ಕೋಬೇಕಪ್ಪ ಅಂದ್ರೆ ಕನ್ಸಿಡರ್ ಮಾಡ್ಕೋಬೇಕು. ಹೀಗಾಗಿ ಇಲ್ಲಿ ಏನು ಸಮಸ್ಯೆನೇ ಇಲ್ಲ, ಯಾಕಂದರೆ ಇಲ್ಲಿ ಪ್ರಮಾಣ ಸಮ ಬರುವಂಗೆ ಹೆಚ್ಚು ಕಡಿಮೆ ಕೊಡೋದೇ ಇಲ್ಲ. ಒಂದು ವೇಳೆ ಒಂದೇ ಸಮತೋಲನ ಬರುವಂಥದ್ದು ಕೊಡ್ತಾರೆ, ಆ ಮೂಲಕ ಸಮತೋಲನ ಬೆಲೆ ಸಿಗ್ತದೆ. ಸಮತೋಲನ ಬೆಲೆ, ಸಮತೋಲನ ಪ್ರಮಾಣ, ಒಟ್ಟು ಆದಾಯ, ಒಟ್ಟು ವೆಚ್ಚ, ಆಮೇಲೆ ಎಮ್ ಆರ್ ಎಮ್ ಸಿಗಳು 4 ಸಮನಾಗಿವೆ ಅನ್ನುವಂಥ ಅಂಶವನ್ನು ಆಧಾರವಾಗಿಟ್ಕೊಂಡು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಗೈಯೋದ್ರ ಮೂಲಕ ನೀವು 6 ಅಂಕವನ್ನು ಗಳಿಸಬಹುದು ಅನ್ನುವಂಥ ಅಂಶವನ್ನು ನಿಮಗೆ
ಹೇಳ್ತಾ ಇದ್ದೇನೆ. ಇಲ್ಲಿವರೆಗೆ ದ್ವಿತೀಯ PUC ಅರ್ಥಶಾಸ್ತ್ರದ ಬರುವ ಕಾರ್ಯಭಾರದ ಪ್ರಶ್ನೆಗಳನ್ನು ಚರ್ಚೆ ಮಾಡಿವೆ. ಅದರಂಗೆ 6 ಅಂಕವನ್ನು ಪ್ರಶ್ನೆನೂ ಈಗ ಚರ್ಚೆ ಮಾಡಿದೆ. ಧನ್ಯವಾದಗಳು.